ಕಡಬದಲ್ಲಿ ನಡೆದ ಬಿಜೆಪಿ ಬೃಹತ್ ಪಾದಯಾತ್ರೆಯ ಸಭೆಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ ವಿರುದ್ಧ ತೀವ್ರ ಆರೋಪ ಮಾಡಿದರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಿಂದೆ ಭ್ರಷ್ಟಾಚಾರ ನಡೆದ ಹಿನ್ನೆಲೆ ಯೋಜನೆಗೆ ಪಾರದರ್ಶಕತೆ ತರಲಾಗಿದೆ. ಈಗ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲದ ಕಾರಣ ಕಾಂಗ್ರೆಸ್ ವಿ.ಬಿ.ಜಿ. ರಾಮ್ಜಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುರುಪಯೋಗ ನಡೆದಿದೆ ಎಂದು ಅವರು ಆರೋಪಿಸಿದರು. ಕೇಂದ್ರ ಸರ್ಕಾರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದೆ ಎಂದರು. ಈ ವೇಳೆ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಮಾತನಾಡಿ, ಕಾಂಗ್ರೆಸ್ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದೆ ಎಂದು ಹೇಳಿದರು. 100 ದಿನಗಳ ಉದ್ಯೋಗವನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ ಹಾಗೂ ವೇತನವನ್ನು 375 ರೂಪಾಯಿಗೆ ಏರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸತ್ಯವನ್ನು ಜನರಿಗೆ ತಲುಪಿಸುವ ಕಾರ್ಯ ಮುಂದುವರಿಸುತ್ತೇವೆ ಎಂದು ಬಿಜೆಪಿ ನಾಯಕರು ತಿಳಿಸಿದ್ದಾರೆ. ಕುರಿತಾಗಿ ಜನಜಾಗೃತಿ ಮೂಡಿಸಲು ಈ ದಿನ ಪಾದಯಾತ್ರೆ ಹೊಸಮಠದಿಂದ ಕಡಬದವರೆಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪಾದಯಾತ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರು ಶಾಸಕಿ ಭಾಗೀರಥಿ ಮುರುಳ್ಯ ಅಲ್ಲದೆ ಅನೇಕ ಹಿರಿಯರುಗಳು ಭಾಗವಹಿಸ್ತಾ ಇದ್ದಾರೆ. ಕಡಬದಲ್ಲಿ ನಡೆಯುವಂತಹ ಜನಜಾಗೃತಿ ಸಭೆಯಲ್ಲಿ ಉಡುಪಿಯ ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ, ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲರವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಬಂಧುಗಳು ಈ ಸಭೆಯಲ್ಲಿ ಭಾಗವಹಿಸಿ ಈ ಯೋಜನೆಯ ಉಪಯೋಗದ ಕುರಿತು ಅರಿವು ಮೂಡಿಸಿಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದಾರೆ. ಹಲೋ 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 ಹರಿ ಓಂ. ಆತ್ಮೀಯ ಕಡಬ ತಾಲೂಕಿನ ನಾಗರಿಕ ಗಟ್ಟಲು ಕಾಂಗ್ರೆಸ್ ಏನು ಅಪಪ್ರಚಾರ ಮಾಡ್ತಾ ಇದೆ, ಈ ಅಪಪ್ರಚಾರವನ್ನ ಇಡೀ ಜನತೆಗೆ ತಿಳಿಸುವುದಕ್ಕೋಸ್ಕರ ಸುಳ್ಯ ಮಂಡಳದ ಬಿಜೆಪಿ ವತಿಯಿಂದ ಈ ಒಂದು ಪಾದಯಾತ್ರೆಯನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆ ಕಾರ್ಯಕರ್ತರು ಯಾವ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ವಿಚಾರವನ್ನ ತಳಮಟ್ಟದಲ್ಲಿ ಸಾಮಾನ್ಯ ಜನರ ಮಧ್ಯೆ ಏನು ಹೇಳ್ತೇವೋ ಅದರ ಆಧಾರದಲ್ಲಿ ಬೆಳೆದಿರ್ತಕ್ಕಂಥ ಪಾರ್ಟಿ. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರುವಂಥ ವಿಶ್ವಾಸ ನಮ್ಮ ಮನಸ್ಸಿನಲ್ಲಿ ಕೂಡ ಇರಲಿಲ್ಲ. ಆದರೆ ದೇಶದ ಜನರ ಮನಸ್ಸಿನಲ್ಲಿತ್ತು. ಈ ಒಂದು ದೇಶವನ್ನ ಮುನ್ನಡೆಸಬೇಕಾದ್ರೆ ಸಮರ್ಥ ನಾಯಕತ್ವದ ಮೂಲಕ ಮಾತ್ರ ಇದನ್ನ ಸದೃಢವಾಗಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಅಂತ 11 ವರ್ಷಗಳ ಕಾಲ ನಿರಂತರವಾಗಿ ಶ್ರಮವಹಿಸಿ ದೇಶಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆ ಕೂಡ ದೇಶದ ಹಿತದೃಷ್ಟಿಗೋಸ್ಕರ 2047ಕ್ಕೆ ವಿಕಸಿತ ಭಾರತದ ಕಲ್ಪನೆ ಒಬ್ಬ ಪ್ರಧಾನಿಯ ಮನಸ್ಸಿನಲ್ಲಿ, ಯಾವೊಬ್ಬ ರಾಜಕಾರಣಿಯ ಮನಸ್ಸಿನಲ್ಲಿ ಇರುವಂತದ್ದು ನನ್ನ ಅಧಿಕಾರ ಇದ್ದಾಗ ಮಾತ್ರ. ನನ್ನ ಅಧಿಕಾರ ಮೀರಿದ ನಂತರ ಏನಾಗ್ತದೆ ಇರುವಂತದ್ದಲ್ಲ. ಆದರೆ ಭವಿಷ್ಯತ್ ಕಾಲದ ಬಗ್ಗೆ ಚಿಂತನೆಯನ್ನು ಇಟ್ಕೊಂಡು 2047ಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯ ಬಂದು 100 ವರ್ಷಗಳನ್ನ ತುಂಬುವಂತ ಸಂದರ್ಭದಲ್ಲಿ ಸದೃಢವಾಗಿ ಬೆಳೆಯಬೇಕು. ಒಂದು ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಯಬೇಕು ಅಂತಿರುವಂತ ರೀತಿಯಲ್ಲಿ ಇವತ್ತು ಕೆಲಸ ತೋರಿಸಿದ್ದೇವೆ. ರಾಮನ ಹುಟ್ಟು ಅಯೋಧ್ಯೆಯಲ್ಲೇ ರಾಮ ಮಂದಿರನ್ನ ಕಟ್ಟುತ್ತೇವೆ ಅಂತ ನಾವು ಹೇಳಿದ್ವಿ. ಅಯೋಧ್ಯೆಯಲ್ಲೇ ರಾಮ ಮಂದಿರವನ್ನು ಕಟ್ಟಿ ಭಗತ್ಧ್ವಜವನ್ನು ಹಾರಿಸಿದಂತಹ ಪಕ್ಷ ಭಾರತೀಯ ಜನತಾ ಪಕ್ಷ. ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಮಾಡ್ತೇವೆ ಅಂತ ನಾವು ಹೇಳಿದ್ವಿ. ಕಳೆದ 11 ವರ್ಷಗಳಿಂದ ಒಂದೇ ಒಂದು ಭ್ರಷ್ಟಾಚಾರಗಳಿಂದ ಆಡಳಿತ ಪಕ್ಷದ ಭ್ರಷ್ಟಾಚಾರ ಇಲ್ಲದೆ ಆಡಳಿತ ಮಾಡಿದಂತ ಕೀರ್ತಿ ಇದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ. ಈ ಎಲ್ಲ ಕೀರ್ತಿಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಸಲ್ಲುತ್ತದೆ. ಕಾಂಗ್ರೆಸ್ಸಿನ ಬಗ್ಗೆ ನಮಗೆ ಕಣಿಕರ ಮೂಡ್ತಾ ಇದೆ. ಸುಳ್ಯದಿಂದ ಮುಳುಕಿಯವರೆಗೆ ಪಾದಯಾತ್ರೆ ಮತ್ತು ವಾಹನ ಜಾಥಾ ನೀವು ಮಾಡಿದಿರಲ್ವಾ? ಯಾಕೆ ಮಾಡಿದಿರಿ? ಸುಳ್ಳನ್ನು ಹೇಳೋದಕ್ಕೋಸ್ಕರ ನೀವು ಆ ಪಾದಯಾತ್ರೆ ಮಾಡಬೇಕಿತ್ತ? ನೀವು 31 ರಾಜ್ಯಗಳಲ್ಲಿ ಆಡಳಿತದಲ್ಲಿದ್ದೀರಿ. ಈ ದೇಶದಲ್ಲಿ ರಾಮನನ್ನ ವಿರೋಧ ಮಾಡಿದ್ರಿ. ಈಗ 3 ರಾಜ್ಯಕ್ಕೆ ನಿಮ್ಮ ಆಡಳಿತ ಸೀಮಿತವಾಗಿದೆ. ಈಗ ವಿ.ಬಿ.ಜಿ. ರಾಮಜಿ ಎನ್ನುವ ಕಾಯ್ದೆಯನ್ನು ಜಾರಿ ಮಾಡಿದರಲ್ಲಿ ರಾಮ ಇದ್ದಾನೆ ಅನ್ನುವ ಕಾರಣಕ್ಕೆ ನೀವು ವಿರೋಧ ಮಾಡ್ತಾ ಇದ್ದೀರಾ? ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಕೊಂಡು ಭ್ರಷ್ಟಾಚಾರ ಮಾಡಬಹುದು ಅಂತ ತಿಳ್ಕೊಂಡಿದ್ರಿ ನೀವು. ಈಗ
ನರೇಂದ್ರ ಮೋದಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನಿಯಾಗಿ, ನಮ್ಮ ನೇತಾರರಾಗಿ ಅವರು ಯಾವುದನ್ನು ಹೇಳಿ ಮಾಡೋದಿಲ್ಲ, ಮಾಡಿ ತೋರಿಸುವಂತ ಪ್ರಧಾನಿ ಇದ್ದಾರೆ, ಅದು ನರೇಂದ್ರ ಮೋದಿ ಅವರು. ವಿಬಿಜಿ ರಾಮ್ಜಿ ಏನು ಕಾಯ್ದೆ ಮುಖಾಂತರ ಭ್ರಷ್ಟಾಚಾರಕ್ಕೆ ಇತಿಶ್ರೀ ಆಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಕಾನೂನಿನ ಮುಖಾಂತರ ಹೆಚ್ಚುವರಿ ದಿನಗಳ ಉದ್ಯೋಗ, ಅದೇ ರೀತಿ ಮಹಿಳೆಯರ ಸ್ವಾವಲಂಬನೆಗೆ ಬೇಕಾದಂತ ಕೆಲಸಗಳು, ಆಧುನಿಕ ತಂತ್ರಜ್ಞಾನದ ಬಳಕೆ, ಮೂಲಭೂತ ಅಭಿವೃದ್ಧಿ, ಅದು ಮಾತ್ರ ಅಲ್ಲದೆ ಗ್ರಾಮ ಪಂಚಾಯತಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವಂತಹ ಕೆಲಸವನ್ನ ಈ ಕಾನೂನಿನ ಮುಖಾಂತರ ಮಾಡಿದ್ದಾರೆ. ಯಾವ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನ ನಿರ್ಧರಿಸುವ ಹಕ್ಕನ್ನ ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಈ ಕಾನೂನಿನ ಮುಖಾಂತರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಈ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಮಾಡುವುದರ ಮುಖಾಂತರ ಮುಂದೆ ಪಕ್ಷದ ಸಂಘಟನೆ, ಮನ್ ಕಿ ಬಾತ್ ಕಾರ್ಯಕ್ರಮ, SIR ಯೋಜನೆಗಳ ಬಗ್ಗೆಯೂ ಇದೇ ರೀತಿ ನಾವು ಒಂದಾಗಿ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಬಿಜೆಪಿ ಜಿಲ್ಲಾ ಸಮಿತಿಯ ಆಗ್ರಹ. ಎಲ್ಲ ಮಂಡಲದ ನಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರು ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಅನ್ನುವ ಆಗ್ರಹದೊಂದಿಗೆ ಕಾಗದವನ್ನು ಕೊಡ್ಲಿಕ್ಕೆ ಆಗ್ತದ? ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಂತ BPL ಕಾರ್ಡುದಾರರನ್ನ APL ಮಾಡಿರುವಂತ ನಿಮ್ಮನ್ನ ನೀವು ಈ ಸಂಗತಿಯನ್ನ ಇವತ್ತು ಗ್ರಾಮಗಳಲ್ಲಿ ಓಡಾಟ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೇಳುವಂತ ಅವಶ್ಯಕತೆ ಇದೆ. ಇವತ್ತು ಕಾಂಗ್ರೆಸ್ನವರು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದಿಂದ ಮುಲ್ಕಿ ತನಕ ನಾವು ವಾಹನ ಜಾಥಾ ಮಾಡಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಇವರ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಜಿಲ್ಲೆಯಲ್ಲಿ ಕಲ್ಲು ಮತ್ತು ಹೊಯ್ಗೆದು ವಿಪರೀತ ಸಮಸ್ಯೆ ಇತ್ತು. ನಿಮ್ಗೆ ಆವಾಗ ಹೋರಾಟ ಮಾಡ್ಬೇಕು ಅಂತ ಆಗ್ಲಿಲ್ವಾ? ನಿಮ್ಮದೇ ಸರ್ಕಾರದ ಕಿವಿ ಹಿಂಡಬೇಕು ಅಂತ ನಿಮ್ಗೆ ಆಗ್ಲಿಲ್ವಾ? ನಿಮ್ಮ ಸರ್ಕಾರದ ಮಂತ್ರಿ ಮಾಗದರೆಲ್ಲ ಇರುವಾಗ ಅವರ ಎದುರುಗಡೆ ಹೋರಾಟ ಮಾಡುವಂಥದ್ದು, ಮಾತಾಡುವಂಥದ್ದು ಶಕ್ತಿ ಇರ್ಲಿಲ್ವಾ? ನೀವು ಇವತ್ತು ಈ ನಮ್ಮ ಬಿಬಿಜಿ ರಾಮ್ಜಿ ಬಗ್ಗೆ ಹೋರಾಟಕ್ಕೆ ಇಳಿದಿದ್ದೀರಿ. ಇವತ್ತು ಅನೇಕ ಗ್ರಾಮ ಪಂಚಾಯತ್ ಅಲ್ಲಿ ಸಮಸ್ಯೆ ಇದೆ. ಗ್ರಾಮ ಪಂಚಾಯತ್ ನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಹಿಡಿದು ಎಲ್ಲ ರೀತಿಯ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಯಾಕೆ ನೀವು ಮಾಡಲಿಲ್ಲ? ಆ ಸಂದರ್ಭದಲ್ಲಿ ಜನರ ಪರವಾಗಿ ಯಾಕೆ ನಿಲ್ಲಿಲ್ಲ? ಇವತ್ತು ವಿಪರೀತ ರಾಜ್ಯದಲ್ಲಿ ಬೆಲೆ ಏರಿಕೆಯಿಂದ ಜನ ದತ್ತರಾಗಿದ್ದಾರೆ. ಇವತ್ತು ನೋಂದಣಿ ಶುಲ್ಕ ಜಾಸ್ತಿಯಿಂದ ಹಿಡಿದು ಎಲ್ಲ ರೀತಿಯ ಶುಲ್ಕವನ್ನ ಜಾಸ್ತಿ ಮಾಡುವಂತ ಕೆಲಸವನ್ನ ಮಾಡಿದ್ದೀರಿ ನೀವು. 5 ರೂಪಾಯಿ ಇದ್ದಂತ ಜನನ ಮರಣ ಪತ್ರದ ಇದನ್ನು 30 ರೂಪಾಯಿ 50 ರೂಪಾಯಿ ಮಾಡುವಂತ ಕೆಲಸವನ್ನ ನೀವು ಮಾಡಿರೋದು ನಿಮಗೆ ಗೊತ್ತಿಲ್ವಾ? ನೀವು ಗ್ರಾಮ ಪಂಚಾಯತಿನ ಅಸ್ತಿತ್ವವನ್ನ ಹಾಳು ಮಾಡ್ತಾರೆ ಅಂತ ಬೊಬ್ಬೆ ಹಾಕ್ತೀರಿ. ಗ್ರಾಮ ಪಂಚಾಯತಿನ ಅಸ್ತಿತ್ವವನ್ನ ಸಂಪೂರ್ಣವಾಗಿ ಹಾಳು ಮಾಡಿರುವಂತವರು ಕಾಂಗ್ರೆಸ್ನವರು. ಈ ಕಾಂಗ್ರೆಸ್ನ ಕಾರಣಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ವಿಪರೀತ ಸಮಸ್ಯೆ ಆಗಿದೆ. ಗ್ರಾಮ ಪಂಚಾಯತ್ನ ಸದಸ್ಯರು ಜನರ ಮಧ್ಯೆ ನಿಂತುಕೊಳ್ಳಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತ ಈ ಕಾಂಗ್ರೆಸ್ ಯಾವ ಹಕ್ಕಿನಲ್ಲಿ ಇವತ್ತು ಹೋರಾಟ ಮಾಡ್ತದೆ? ಒಂದಂತೂ ಸತ್ಯ ಇದೆ, ಯಾಕೆಂದ್ರೆ ಅವರು ಕಾಂಗ್ರೆಸ್ನವರು ಈ ಪಾಪದವರನ್ನು ಸುಳ್ಯದಿಂದ ಮುಲ್ಕಿ ತನಕ ಓಡಾಟ ಮಾಡಿದ್ರೆ ಶಾಸಕರೆಲ್ಲ ವಿದೇಶ ಹೋಗ್ತಾ ಇದ್ದಾರೆ. ಐಷಾರಾಮ ಜೀವನಕ್ಕೋಸ್ಕರ ಶಾಸಕರೆಲ್ಲ, ದಕ್ಷಿಣ ಕರ್ನಾಟಕದ ಶಾಸಕರೆಲ್ಲ ಮತ್ತೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ದುಡ್ಡಿಂದ ನಾವು ಹೋಗುದು, ಯಾರು ಕೇಳಲಿಕ್ಕೆ ಅಂತ ಭಾರಿ ಹಕ್ಕಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಭ್ರಷ್ಟಾಚಾರದಿಂದ ಮುಳುಗಿರುವಂತ ಈ ರಾಜ್ಯದಲ್ಲಿ ನಮ್ಗೆ ಸಹ ಬಿಜೆಪಿ ಅವರಿಗೆ ಕೂಡ ತಳಮಲಾಗ್ತಾ ಇದೆ. ಯಾಕಂದ್ರೆ ಯಾವ ಸಮಸ್ಯೆಯನ್ನ ಇವತ್ತೊಂದು ಸಮಸ್ಯೆ ತಕೊಂಡ್ರೆ ಮರುದಿವಸ ಇನ್ನೊಂದು ಭ್ರಷ್ಟಾಚಾರ ಸಿಗ್ತದೆ. ಯಾವ ಭ್ರಷ್ಟಾಚಾರದ ಇದನ್ನ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ಮುಟ್ಟಿಸುವುದಂತ ಆಗುದಿಲ್ಲ. ಆ ರೀತಿ ದಿನಕ್ಕೆ ಒಂದೆರಡು ರೀತಿಯಲ್ಲಿ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಮಾಡ್ತಾ ಇದೆ. 65% ಈ ಒಂದು ಕಮಿಷನ್ ಏಜೆಂಟ್ ಇರುವಂತಹ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಜನವಿರೋಧಿ ನೀತಿಯನ್ನ ಅನುಸರಿಸುವ ಮುಖಾಂತರ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಜನವಿರೋಧಿ ರೀತಿಯ ಆಡಳಿತವನ್ನು ಮಾಡುವಂತದ್ದು. ಕರ್ನಾಟಕದ MLA ನಿಮ್ಗೆ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ, ಆ ಶಬ್ದ ನಾನು ಉಪಯೋಗ ಮಾಡುವುದಿಲ್ಲ. ಪುತ್ತೂರಿನ MLA ಅವರು ಯಾವ ರೀತಿ ಒಬ್ಬ ರಾಜ್ಯದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಹೇಳಿದ್ರು ಅಂತ ನೀವು ನೆನಪು ಮಾಡಿ. ಈ ಭಾಷೆ ಯಾರಾದ್ರೂ ಮಾತಾಡ್ತಾರ? ಈ ಭಾಷೆ ಮಾತಾಡುವಂತ ಭಾಷೆನ
ಈ ರೀತಿ ಒಂದು ಯೋಚನೆ ಮಾಡುವಂತ ಈ ರೀತಿ ಮಾತಾಡುವಂತ ಒಬ್ಬ ಕರ್ನಾಟಕದ ವಿಶೇಷವಾಗಿ ಸುಸಂಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಬ್ಬ ಈ ರೀತಿಯ ಶಾಸಕ ಇದ್ದಾರೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವಂತ ಒಂದು ಕೆಲಸ ಆಗಿದೆ ಅಂತ ನನಗೆ ಅನಿಸುವುದು. ಈ ರೀತಿ ಕಾಂಗ್ರೆಸ್ನ ದಿನನಿತ್ಯ ಭ್ರಷ್ಟಾಚಾರ, ದಿನನಿತ್ಯ ಜನವಿರೋಧಿ ಆಡಳಿತ, ಜನರ ಬಗ್ಗೆ ಯಾವ ರೀತಿ ಮಾತಾಡಬೇಕು, ಅಧಿಕಾರಿಗಳ ಹತ್ರ ಯಾವ ರೀತಿ ಮಾತಾಡಬೇಕು, ಜನಸಾಮಾನ್ಯರ ಜೊತೆ ಯಾವ ರೀತಿ ವರ್ತನೆ ಮಾಡಿಕೊಳ್ಬೇಕು, ಯಾವುದನ್ನು ಲೆಕ್ಕಿಸದೆ ನಮ್ಗೆ 135 ಬಂದಿದೆ, ನಮ್ಗೆ 136 ಬಂದಿದೆ. ಬಂಡೆ ಅಂದ್ರೆ ಬಂಡೆನೆ. ಈ ರಾಜ್ಯದಲ್ಲಿ ಸರ್ಕಾರ ಇರುವುದಲ್ಲ, ಬಂಡೆ ಕಲ್ಲಿರುವುದು. ಇವರು ಸರ್ಕಾರ ಆಡಳಿತ ಮಾಡುವುದಲ್ಲ, ದುರಂಕಾರದ ಆಡಳಿತ ಇದು. ಸರ್ಕಾರ ದುರಂಕಾರದಿಂದ ಕೂಡಿದೆ. ಇವತ್ತು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ವಿಬಿಜಿ ರಾಮ್ಜಿ ಎನ್ನುವ ಒಂದು ಹೊಸ ಕಾಯ್ದೆಯನ್ನು ತಂದ ಸಂದರ್ಭದಲ್ಲಿ ಹೊಸ ಹೆಸರಿಡುವಂತದ್ದು ದೊಡ್ಡ ಸಂಗತಿ ಅಲ್ಲ. ಪ್ರತಿಯೊಂದು ಕಾಯ್ದೆಗೆ ಬೇರೆ ಬೇರೆ, ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದಾಗೆ ಅವರೇ ಮಾಡಿದ ಸಪ್ತಪದಿ ಆ ಒಂದು ಕಾಯ್ದೆಯನ್ನ ಮಾಂಗಲ್ಯ ಭಾಗ್ಯ ಅಂತ ಮಾಡುವಂತ ಸಂದರ್ಭದಲ್ಲಿ ನಾವೇನು ಬೊಬ್ಬೆ ಹಾಕಿದ್ದೇವಾ? ಬೊಬ್ಬೆ ಹಾಕಲಿಲ್ಲ. ಸ್ವಾಭಾವಿಕವಾಗಿ ಈ ರೀತಿಯ ಹೊಸ ಕಾಯ್ದೆ ಬಂದಾಗ, ಹೊಸ ಕಾನೂನು ಬಂದಾಗ ಅದು ಕೂಡ ಈ ದೇಶದಲ್ಲಿ ರಾಮರಾಜ್ಯದ ಕನಸನ್ನ ಕಂಡಿರುವಂತಹ ಮಹಾತ್ಮ ಗಾಂಧಿ ಅವರು ಒಪ್ಪಿರುವಂತ ರಾಮನ ಹೆಸರಿಟ್ಟದ್ದು, ಬೇರೆ ಯಾರ ಹೆಸರು ಇಡ್ಲಿಲ್ಲ. ಯಾಕೆ ನಿಮ್ಗೆ ರಾಮನ ಹೆಸರು ಬದಲು ಜಲಾಲುದ್ದೀನ್ ಹೆಸರಿಡ್ಬೇಕು ಅಂತ ಏನಾದ್ರು ಮನಸ್ಸು ಕಾಂಗ್ರೆಸ್ನಲ್ಲಿ ಇತ್ತ? ರಾಮನ ಹೆಸರಿಟ್ಟರೆ ನಿಮ್ಗೆ ಏನು ಸಮಸ್ಯೆ? ರಾಮ ಮಂದಿರ ಇರುವಾಗ ಸಮಸ್ಯೆ ನಿಮ್ಗೆ, ಕಾಶ್ಮೀರ ಬಂದಾಗ ಸಮಸ್ಯೆ ನಿಮ್ಗೆ ಎಲ್ಲ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಭಾರತೀಯ ರಾಷ್ಟ್ರೀಯ ವಿಚಾರದ ಬಗ್ಗೆ ಬಂದಾಗ ಕಾಂಗ್ರೆಸ್ಗೆ ಯಾಕೆ ಸಮಸ್ಯೆ ಆಗ್ತದೆ? ಮಹಾತ್ಮ ಗಾಂಧಿಯನ್ನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಒಪ್ಪಿದೆ, ಅದರ ಬಗ್ಗೆ ಏನು ಚರ್ಚೆ ಇಲ್ಲ. ಮಹಾತ್ಮ ಗಾಂಧಿ ನಮ್ಮ 5 ಸೂತ್ರದಲ್ಲಿ ಒಂದು ಸೂತ್ರ ಮಹಾತ್ಮ ಗಾಂಧಿ ಇದ್ದು ನಮ್ದು. ನಾವೇನು ಬಿಟ್ಟು ಕೊಡುವವರಲ್ಲ ಮಹಾತ್ಮ ಗಾಂಧಿಯನ್ನು. ನೀವಾದ್ರೆ ಮಹಾತ್ಮ ಗಾಂಧಿ ಹೆಸರನ್ನ ಹೇಳಿಕೊಂಡು ಈ ದೇಶದಲ್ಲಿ ಮತ ಪಡ್ಕೊಂಡು ರಾಜಕಾರಣ ಮಾಡಿದಿರಿ ಹೊರತು ಭಾರತೀಯ ಜನತಾ ಪಾರ್ಟಿ ಆ ತರ ಯೋಚನೆ ಮಾಡಲಿಲ್ಲ. ಒಂದ್ಸಲ ಆಲೋಚನೆ ಮಾಡಿ. ಅಂಬೇಡ್ಕರ್ ಬಗ್ಗೆ ನೀವೇನ್ ಮಾಡಿದಿರಿ? ಅಂಬೇಡ್ಕರ್ನ ಸೋಲಿಸಿದವರು ನೀವು. ಅಂಬೇಡ್ಕರ್ ಜನ್ಮಸ್ಥಳ ಅಥವಾ ಅಂಬೇಡ್ಕರ್ಗೆ ನಿಜವಾದ ಗೌರವ ಕೊಟ್ಟಂತ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಇರುವಾಗ ಈ ದೇಶದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಎಲ್ಲೋ ಮರದಡಿಯಲ್ಲಿ ಪಾಠ ಹೇಳ್ತಿದ್ದಂತ ಕಟ್ಟಡ ಇಲ್ಲದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಹೊಸ ಒಂದು ರೂಪ ಕೊಟ್ಟಂತ ಸರ್ಕಾರ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಯೋಜನೆಯಿಂದಾಗಿ ಇವತ್ತು ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗಿದೆ. ಇವತ್ತು ಗ್ಯಾಸ್ ಕನೆಕ್ಷನ್ ಒಬ್ಬ MP MLA ಲೆಟರ್ ಕೊಟ್ರೆ ಮಾತ್ರ ಒಬ್ಬ ಬಡಪಾಯಿಗೆ ಗ್ಯಾಸ್ ಕನೆಕ್ಷನ್ ಇರುವಂತಹ ಪರಿಸ್ಥಿತಿ ಇತ್ತು. ಇವಾಗ ಎಲ್ರಿಗೂ ಯಾವ ತರ ನಾವು ಮೀನು ಮಾರುತ್ತೇವೆ ಅದೇ ತರ ಗ್ಯಾಸ್ ಅನ್ನ ಮನೆ ಮನೆಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ಮಾಡಿರುವಂತವರು ಅಟಲ್ ಬಿಹಾರಿ ವಾಜಪೇಯಿ ಅಥವಾ ನರೇಂದ್ರ ಮೋದಿ ಅವರು ಬಂದ ನಂತರ ಅನೇಕ ಈ ದೇಶದಲ್ಲಿ ಪರಿವರ್ತನೆಯನ್ನು ಮಾಡಿದ್ದಾರೆ. ಯಾವಾಗ ಪಂಚಾಯತ್ ರಾಜ್ ವ್ಯವಸ್ಥೆಗೆ ನೇರವಾಗಿ ಹಣವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದನ್ನು 2014ರ ಅಧಿಕಾರಕ್ಕೆ ಬಂದ ತಕ್ಷಣ ನರೇಂದ್ರ ಮೋದಿ ಅವರು ಗ್ರಾಮ ಪಂಚಾಯತ್ಗೆ ನೇರವಾಗಿ ಕೇಂದ್ರದಿಂದ ಹಣವನ್ನು ವರ್ಗಾವಣೆ ಮಾಡುವುದರ ಮುಖಾಂತರ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಗಟ್ಟಿ ಮಾಡಿರುವಂತಹ ಈ ದೇಶದ ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಿಕೆ ಅನೇಕ ಸಲ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಬೇರೆ ಬೇರೆ ಇದಕ್ಕೆ ಅನುಕೂಲ ಆಗುವ ರೀತಿಯ ಕಾಯ್ದೆಗೆ ತಿದ್ದುಪಡಿ ತರುವಂತ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಅನೇಕ ಲಾಭ ಆಗಿದೆ. ಇದರಿಂದ ವಿಬಿಜಿ ರಾಮ್ಜಿ ಈ ಒಂದು ಯೋಜನೆಯ ಬಗ್ಗೆ ಎಲ್ಲ ಸಂಗತಿಗಳನ್ನ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ನಾವು ಏನು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಇದರ ಬಗ್ಗೆ ಜನ ಕೂಡ ಆತಂಕ ಆಗಿಲ್ಲ. ಕಾಂಗ್ರೆಸ್ನವರ ಭ್ರಮೆ. ಕಾಂಗ್ರೆಸ್ನವರು ಇವತ್ತು ಹೊರಟಿರುವಂತದ್ದು ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಎನ್ನುವ ಚರ್ಚೆಯನ್ನ ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡುವ ಕಾರಣಕ್ಕೋಸ್ಕರ ಮತ್ತು ರಾಜ್ಯದಲ್ಲಿ ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆ ಬರುವಾಗ ನಾವು ಸ್ವಲ್ಪ ಸೀಟನ್ನು ತಗೊಳ್ಳುವ ಎನ್ನುವಂತ ಆತುರದಿಂದ ಈ ರೀತಿಯ ಜನಜಾಗೃತಿಗೋಸ್ಕರ ಬಂದಿದ್ದಾರೆ. ನಮಗೆ ಅನುಕೂಲ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಯಲ್ಲಿ ನಿಮ್ಮ ಏನು ಈ ಹೋರಾಟ ಸುಳ್ಳನ್ನು ಹೇಳಿಕೊಂಡು ತಿರುಗುವಂತ ಏನು ಕೆಲಸ ಮಾಡ್ತೀರಿ, ಇದರ ವಿರುದ್ಧ ಎಲ್ಲ ಗ್ರಾಮಗಳಲ್ಲಿ ಜನಜಾಗೃತಿ ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಶಕ್ತಿಯ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ. ಜನರಿಗೆ ಇದನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೇವೆ.
ಬಿಪಿಜಿ ರಾಮ್ಜಿ ಯೋಜನೆಯಿಂದ ಜನರಿಗೆ ಒಳ್ಳೆಯದಾಗಿದೆ ಎನ್ನುವ ಸಂಗತಿಯನ್ನು ತಿಳಿಸುವಂತ ಕೆಲಸವನ್ನ ಇಲ್ಲಿ ಕೂತ ಎಲ್ಲ ಕಾರ್ಯಕರ್ತರು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಒಟ್ಟು ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ಎಲ್ಲ ಸಾರ್ವಜನಿಕರಿಗೆ ಕೂಡ ಮನದಟ್ಟು ಮಾಡುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಕಾಂಗ್ರೆಸ್ಸಿನ ಏನು ಸತ್ಯ ದರ್ಶನ ಕೊಡಬೇಕಿತ್ತು, ಅವರು ಜನರ ಮಧ್ಯೆ ಸುಳ್ಳನ್ನ ಹೇಳಿಕೊಂಡು ತಿರುಗುವಂತ ಎಲ್ಲ ಕೆಲಸಗಳ ವಿಷಯಗಳನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ಸುಳ್ಯದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇವತ್ತೊಂದು ಪ್ರಾರಂಭ ಮಾಡಿದ್ದೇವೆ. ಒಂದು ಕಿಲೋಮೀಟರ್ ನಡಿಗೆ ಮತ್ತು ಸಭೆಯನ್ನ ಮಾಡುವುದರ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಹಾಶಕ್ತಿ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಮಾಡ್ತೇವೆ. ಇವತ್ತಿಗೆ 8 ವಿಧಾನಸಭಾ ಕ್ಷೇತ್ರ ಪೂರ್ತಿ ಆಗ್ತದೆ. ಮುಂದೆ ಎಲ್ಲ ಕಡೆ ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮ ಆಗುವಾಗ ನೀವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಈ ಉದ್ಯೋಗ ಖಾತ್ರಿಯನ್ನು ರದ್ದು ಮಾಡಿದೆ ಅಂತ ಹೇಳಿ ನನಗೆ ಗೊತ್ತಿರುವಂತೆ ಕಾಂಗ್ರೆಸ್ ಅವರು ಇಲ್ಲಿಂದ ಸುಳ್ಳ್ಯದಿಂದ ಪ್ರಾರಂಭವಾಗಿ ಮೂಲ್ಕಿಯವರೆಗೆ ಪ್ರಚಾರ ಮಾಡ್ತಾ ಅಪಪ್ರಚಾರವನ್ನು ಜನಸಾಮಾನ್ಯರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಗ್ರಾಮದಲ್ಲಿ ಜನರಿಗೆ ತಪ್ಪು ಸಂದೇಶವಾದಾಗ ಅವರಿಗೆ ಸತ್ಯ ದರ್ಶನವನ್ನು ಮಾಡಬೇಕಾದಂಥ ಅಗತ್ಯ ಪ್ರಜಾಪ್ರಭುತ್ವದಲ್ಲಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಅವರು ಮಾಡಿರುವಂಥ ಅಪಪ್ರಚಾರ ಸತ್ಯಕ್ಕೆ ದೂರವಾದದ್ದು. ಉದ್ಯೋಗ ಖಾತ್ರಿ ರದ್ದಾಗಿದೆ ಅನ್ನೋದು ಸುಳ್ಳು ಅನ್ನೋ ವಿಚಾರವನ್ನು ಮನವರಿಕೆ ಮಾಡ್ತಾ ಸತ್ಯ ದರ್ಶನವನ್ನು ಮಾಡಿ ಈ ಕಡಬದ ರಾಜಬೀದಿಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾನು ಹೃದಯ ತುಂಬಿದಂಥ ಧನ್ಯವಾದಗಳನ್ನು ಸಲ್ಲಿಸುವಂಥ ಅನಿವಾರ್ಯತೆ ಮಧ್ಯೆ ನಿಂತುಕೊಂಡಿದ್ದೇನೆ. ಕಾಂಗ್ರೆಸ್ ಅವರು ಏನು ಹೇಳಲಿಕ್ಕೆ ಹೊರಟರು ಅಂದರೆ, ನಾವು ಉದ್ಯೋಗ ಖಾತ್ರಿಯನ್ನು ಕೊಡ್ತಾ ಇದ್ದೇವೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ, ಬಿಜೆಪಿಯವರನ್ನು ರದ್ದು ಮಾಡಿದ್ದಾರೆ, ಅದರಿಂದ ಬಡವರಿಗೆ ವಂಚನೆ ಆಗಿದೆ ಅನ್ನೋದು ಒಂದು ವಾದ. ವಾಸ್ತವಿಕವಾದ ಸತ್ಯವನ್ನ ಇಡೀ ಸಮಾಜ ಅರಿತುಕೊಳ್ಳಬೇಕು. ಮತ್ತು ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಹೇಳ ಹೊರಟಿದ್ದು, ಯಾವ ಕಾರಣಕ್ಕೂ ಕೂಡ ಉದ್ಯೋಗ ಖಾತ್ರಿ ರದ್ದಾಗಿಲ್ಲ. ಅದರ ಬದಲಾಗಿ ಮತ್ತಷ್ಟು ಉದ್ಯೋಗವನ್ನು ಹೆಚ್ಚಿಕೊಡಲಿಕ್ಕೆ ಬೇಕಾದಂಥ ಯೋಜನೆಯನ್ನ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. 100 ದಿವಸಗಳ ಕೆಲಸ ಇತ್ತು ಉದ್ಯೋಗ ಖಾತ್ರಿಯಲ್ಲಿ. ಈಗ ಹೇಳ್ತಾ ಇರುವುದು 125 ದಿವಸ ಕೆಲಸವನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಘೋಷಿಸಿ ಬಿಟ್ಟಿದೆ, ಕಾಯ್ದೆ ಮಾಡಿದೆ. ತಲೆಯಲ್ಲಿ ಮೆದುಳು ಅನ್ನುವಂಥ ಸಾಮಗ್ರಿ ಇದ್ದವರಿಗೆ, ಶಬ್ದ ಕಠೋರ ಆಯ್ತಾ, ತಲೆಯಲ್ಲಿ ಮೆದುಳು ಅನ್ನುವಂಥ ಸಾಮಗ್ರಿ ಇದ್ದವರಿಗೆ 100 ಹೆಚ್ಚು 125 ಹೆಚ್ಚು ಅನ್ನೋದು ಅರ್ಥ ಆಗುತ್ತೆ. ಇದು ಕಾಯ್ದೆ, ಇದು ಕಾನೂನು. ಹಾಗಾಗಿ 125 ದಿವಸ ತಂದಿರುವಂಥ ಕಾನೂನನ್ನ ರದ್ದು ಮಾಡಿದ್ದೀನಿ ಅಂತ ಹೇಳಿ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಹೇಳ್ತಾ ಆ ಸುಳ್ಳನ್ನೇ ಸತ್ಯ ಅಂತೇಳಿ ಮಾಡಲಿಕ್ಕೆ ಹೊರಟಿರುವಂಥ ಕಾಂಗ್ರೆಸ್ಸಿನ ಅಪಪ್ರಚಾರಕ್ಕೆ ಕಡಿವಾಣವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಾವೆಲ್ಲ ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಈ ಯೋಜನೆ ಬಂದಿರುವುದು, ಈ ಯೋಜನೆಯನ್ನ ಕೂಲಿಗಾಗಿ ಕಾಳು ಅಂತೇಳಿ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿತ್ತು ಅವತ್ತಿನ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆ ನಂತರ ಜವಾಹರ್ ರೋಜ್ಗಾರ್ ಅಂತೇಳಿ ನೆಹರೂರವರ ಹೆಸರಿಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಇದೇ ಸರ್ಕಾರ. ಆ ನಂತರ 2008ರಲ್ಲಿ ಇದನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತೇಳಿ ಘೋಷಿಸಲಾಯಿತು. 2014ಕ್ಕೆ ಕಾಂಗ್ರೆಸ್ಸಿನ ಅವಧಿ ಮುಗಿದಿತ್ತು. 13-14ರಲ್ಲಿ ಮನಮೋಹನ್ ಸಿಂಗ್ರ ಸರ್ಕಾರ ಹೋಗಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂತು. ಮನಮೋಹನ್ ಸಿಂಗ್ರ ಸರ್ಕಾರ ಇರುವಾಗ ಕೊನೆಯ ಅವಧಿಗಳಲ್ಲಿ ಇದಕ್ಕೆ ಕೊಟ್ಟಿರುವಂಥದ್ದು 175 ರೂಪಾಯಿ. ಒಂದು ಉದ್ಯೋಗ ಮಾಡೋನಿಗೆ ಒಂದು ದಿವಸಕ್ಕೆ 125 ರೂಪಾಯಿ, 100 ದಿವಸಗಳ ಕಾಲ ಉದ್ಯೋಗ. ಅದರ ಮೂಲ ಉದ್ದೇಶ ಏನಂದರೆ, ಒಂದು ಗ್ರಾಮದಲ್ಲಿ ಉದ್ಯೋಗ ಇಲ್ಲದೆ ಜನ ಗೂಳೆ ಹೋಗಬಾರದು ಅಂತೇಳಿ, ಮನೆ ಮಠಗಳನ್ನು ಬಿಟ್ಟು ಗೂಳೆ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ. ಆವಾಗ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ರ ಸರ್ಕಾರ ಇದ್ದಾಗ 100 ದಿವಸಗಳ ಕಾಲ ಕೆಲಸ ಮಾಡಿದರೆ ಅವರ ಖಾತೆಗೆ 17,500 ರೂಪಾಯಿ ಬರ್ತಾ ಇತ್ತು. 17,500 ರೂಪಾಯಿ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 125 ದಿವಸ ಕೆಲಸ ಸಿಕ್ಕಿದ್ರೆ 46,500 ರೂಪಾಯಿ ಬರುತ್ತೆ. UPA ಸರ್ಕಾರದ ಕೊನೆಯ ಅವಧಿಯಲ್ಲಿ 17,500 ರೂಪಾಯಿ ಬರ್ತಾ ಇದ್ರೆ ಇವತ್ತು 46,500 ರೂಪಾಯಿ ಬರ್ತದೆ. ಇದು ಹೆಚ್ಚ ಕಡಿಮೆ ಅನ್ನೋದನ್ನ ಉದ್ಯೋಗ ಮಾಡಿದವರು ಹೇಳಿದ್ರೆ ಅರ್ಥ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸುಳ್ಳಿನ ಪರದೆಗೆ ಕಡಿವಾಣ ಹಾಕಬೇಕಾದ್ರೆ
ಕಡಲದಲ್ಲಿ ನಡೆದಿರುವಂತಹ ಸತ್ಯದರ್ಶನದ ಕಾರ್ಯಕ್ರಮ ಭಾರತದೆಲ್ಲೆಡೆ ಆಗಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಒಂದು ಯೋಚನೆ ಮತ್ತು ಯೋಚನೆ. ಮತ್ತೆ ಹೇಳ್ತಾ ಹೊರಟರು, ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ರಾಮ್ಜಿ ಯೋಜನೆಯಲ್ಲಿ ಬಡವರಿಗೆ ಕಷ್ಟ ಆಗುತ್ತೆ ಅಂತೇಳಿ. ಬಡವರಿಗೆ ಕಷ್ಟ ಆಗ್ತಾ ಇಲ್ಲ. UPA ಸರ್ಕಾರ ಇರುವಾಗ ಯಾರು ಉದ್ಯೋಗ ಖಾತ್ರಿ ಮಾಡಿದ್ರು ಅವರಿಗೆ ವೇತನವನ್ನು 15 ದಿವಸದೊಳಗೆ ಕೊಡಬೇಕಂತ ನಿಯಮ ಇತ್ತು. ಆದರೆ ತುಂಬ ಜನ ಬಡವರು ಅಲ್ದಾಡ್ತಾ ಇದ್ರು. ನಾವು ಶಾಸಕರಿದ್ದಾಗ ನಮ್ಮ ಹತ್ರ ಬಂದು ಹೇಳ್ತಾ ಇದ್ರು, ನಮ್ಮ ಹಣ ಏನು ಬಂದಿಲ್ಲ, ಜಿಲ್ಲಾ ಪಂಚಾಯತಿಯಿಂದ ಕಳಿಸಿಕೊಟ್ಟಿಲ್ಲ, CO ಹೇಳಿದ್ದೀವಿ ಅಂತ ಹೇಳ್ತಾ ಇದ್ರು. ತಾಲೂಕ್ ಪಂಚಾಯತಿ ಬಗ್ಗೆ ದೂರು ಕೊಡ್ತಾ ಇದ್ರು. ರಾಜ್ಯ ಸರ್ಕಾರ ಬಿಡುಗಡೆ ಮಾಡೋದು ತಡ ಆಯಿತು ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಏನು ಮಾಡಿದೆ ಅಂದರೆ 15 ದಿವಸ ಅಲ್ಲ, ಯಾರು ಕೆಲಸ ಮಾಡಿ 7 ದಿವಸ ಆಗುತ್ತೋ ಆ 8ನೇ ದಿವಸಕ್ಕೆ ಅವನು ಹಣ ಪಾವತಿ ಮಾಡಬೇಕು. ವಾರ ಆದ 1ನೇ ದಿವಸದಲ್ಲಿ ಅವನಿಗೆ 1 ವಾರದಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಹೇಳುತ್ತೆ. 1 ವಾರಕ್ಕಿಂತ ಹೆಚ್ಚು ಕಾಯಬೇಕಾದಂಥ ಅವಶ್ಯಕತೆ ಉದ್ಯೋಗ ಖಾತೆಯಲ್ಲಿರುವವರಿಗಿಲ್ಲ. ಹಾಗಾಗಿ 15 ದಿವಸದಲ್ಲಿ ಸಂಬಳ ಪಡೆಯೋದು ಒಳ್ಳೆಯದು, 1 ವಾರದಲ್ಲಿ ಸಂಬಳ ಪಡೆಯೋದು ಒಳ್ಳೆಯದು ಅನ್ನೋದನ್ನ ಆ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂಥ ಬಡ ಕೂಲಿ ಕಾರ್ಮಿಕರು ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅವರೆಲ್ಲರೂ ಅವರವರ ಉದ್ಯೋಗ ಮಾಡ್ತಿರೋ ಸಂದರ್ಭದಲ್ಲಿ ಖುಷಿಯಲ್ಲಿ ಇರ್ತಾ ಇರೋದನ್ನ ನಾನು ಕಂಡೆ. ಮತ್ತೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, 60 ದಿವಸಗಳ ಕಾಲ ರಜೆ ಕೊಟ್ಟಿದ್ದಾರೆ ಅಂತೇಳಿ. 60 ದಿವಸಗಳ ಕಾಲ ರಜೆ ಅಂತ ಅಲ್ಲ, ಒಂದು ರಾಜ್ಯ ಸರ್ಕಾರ ಇಷ್ಟಪಟ್ಟು ನೀವು ಮಳೆಗಾಲದಲ್ಲಿ ನಾಟಿ ಸಂದರ್ಭದಲ್ಲಿ ಅದರಾಗೆ ಆ ಕೆಲಸವಿಲ್ಲ ಈ ಕೆಲಸವಿಲ್ಲ ಅಂತೇಳಿ ಜನರಿಗೆ ಗೊಂದಲ ಆಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತದ ಶಿಫಾರಸಿನ ಮೇರೆಗೆ ನಮ್ಮಲ್ಲಿ ಕೃಷಿ ಕೆಲಸ ಇದೆ, ನಮ್ಮಲ್ಲಿ ಬಡವರಿಗೆ ಯಾರಿಗೂ ಕೂಡ ತುಂಬ ಉದ್ಯೋಗ ಸಿಗ್ತಾ ಇದೆ, ಈ ಉದ್ಯೋಗವನ್ನು ಮಾಡೋದು ಕಷ್ಟ ಇದೆ ಅಂತ ಹೇಳಿದರೆ 60 ದಿವಸಗಳ ಕಾಲ ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ ರಜೆಯನ್ನು ಘೋಷಿಸಬಹುದು. ಯಾಕಂದ್ರೆ ಒಂದು ಕಡೆ ನಾಟಿ ನಡೆಯುತ್ತೆ, ಒಂದು ಕಡೆ ಕಟಾವು ನಡೆಯುತ್ತೆ, ಒಂದು ಕಡೆಯಲ್ಲಿ ನೆರಗಡೆ ತೆಗೆದಿರ್ತಾರೆ. ಅಂಥ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ 125 ದಿವಸದಲ್ಲಿ 1 ದಿವಸ ಕೂಡ ಕಡಿತಾ ಇಲ್ಲ. ಹೆಚ್ಚಿಸಿದಲ್ಲಿ 60 ದಿವಸಗಳ ಕಾಲ ಇದಕ್ಕೆ ರಜೆಯನ್ನು ಘೋಷಿಸಬಹುದು ಅಂತ ಇದೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಜನರಿಗೆ ಉಪಯೋಗ ಆಗುವಂಥ ಕಾಯ್ದೆಯನ್ನು ನರೇಂದ್ರ ಮೋದಿ ಅವರ ಸರ್ಕಾರ ತಂದಿದೆ. ಕಾಂಗ್ರೆಸ್ಸರಿಗೆ ಆತಂಕ ಆಗಿರುವುದಿಲ್ಲ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಮಾಡುವವರಿಗೆ ಇದರಿಂದ ಆಗೋದಿಲ್ಲ, ಮೋಸ ಮಾಡುವವರಿಗೆ ಆಗೋದಿಲ್ಲ. JCBಯಲ್ಲಿ ಕೆಲಸ ಮಾಡಿ ಬಡವರ ಹೆಬ್ಬೆಟ್ಟನ್ನು ಹೊತ್ತುಕೊಂಡು ಅವರ ಸಹಿ ತಗೊಂಡು ಅವ್ರ ಖಾತೆಗೆ ಹಣ ಹಾಕಿ ಇವರು ತಗೊಳ್ಳಿಕ್ಕೆ ಆಗೋದಿಲ್ಲ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಅನ್ನು ಮಾಡಿದ್ದಾರೆ, ತಮ್ಮ ಕೊಡಬೇಕು ಅಂತೇಳಿ. ಯಾರು ಕೆಲಸಕ್ಕೆ ಬರ್ತಾರೋ ಅವರು ತಮ್ಮ ಕೊಡಬೇಕು ಅಂತ ಹೇಳಿದೆ. ಮತ್ತೆ ಕಾಂಗ್ರೆಸ್ ಅವರು ತಗಾದೆ ಮಾಡಿ ಶುರು ಮಾಡಿದ್ರು, ಅಲ್ಲ ತಮ್ಮಿಗೆ 65 ವರ್ಷ ಮೇಲ್ದವರಿಗೆ ಕೈ ಸೌದೋಗಿರುತ್ತೆ, ಅದಕ್ಕೆ ಏನು ಮಾಡೋದು ಅಂತೇಳಿ ಅದಕ್ಕೆ ರಿಯಾಯಿತಿ ಮಾಡಿದ್ದಾರೆ. ಅದಕ್ಕೆ ಅಲ್ಲಿರುವಂಥ PDO ರಿಯಾಯಿತಿ ಮಾಡಲಿಕ್ಕೆ ಅಧಿಕಾರ ಇದೆ. ಹಾಗಾಗಿ ಏನು ಹೇಳಿದ್ರು ಕೂಡ, ಏನು ಆರೋಪ ಮಾಡಿದ್ರು ಕೂಡ ಅದಕ್ಕೆ ಮತ್ತೊಂದು ಪರಿಹಾರ ರೂಪದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಈ ನುಂಗಪ್ಪಗಳಿಗೆ ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಿದರೆ, ಕೇವಲ ಪಶ್ಚಿಮ ಬಂಗಾಳದಲ್ಲಿ 2020ರಿಂದ 23ರೊಳಗೆ 22,500 ಕೋಟಿ ರೂಪಾಯಿನ ಭ್ರಷ್ಟಾಚಾರ ಮಾಡಾಗಿದೆ. 22,500 ಕೋಟಿ. ಒಂದು ಕಾಲದಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ ಅಷ್ಟಿತ್ತಂತೆ. 22,000 ಕೋಟಿ ಅಂದರೆ ಕೇಂದ್ರ ಸರ್ಕಾರದ ಹಣ ಇವರ ಭ್ರಷ್ಟಾಚಾರಕ್ಕಿರುವಂಥ ಅವಕಾಶ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಇವತ್ತು ಮಹಾತ್ಮ ಗಾಂಧಿ ಹೆಸರನ್ನು ಬದಲು ಮಾಡಿದ್ದೀರಿ ಅಂತ ಹೇಳ್ತಿರಲ್ಲ. ಪಶ್ಚಿಮ ಬಂಗಾಳದಲ್ಲಿ UPA ಸರ್ಕಾರದ ಅಂಗ ಸರ್ಕಾರ, ಅದು UPA ಒಕ್ಕೂಟದ ಅಂಗ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ. ಮಹಾತ್ಮ ಗಾಂಧಿ ಹೆಸರನ್ನು ಇಟ್ಟಿಲ್ಲ ಅವರು. ಮಂಗನವರೆಗೂ ಕೂಡ ಕರ್ಮಶ್ರೀ ಅಂತೇಳಿ ಇಟ್ಟಿದ್ರು, ಪಶ್ಚಿಮ ಬಂಗಾಳದ ಕರ್ಮಶ್ರೀ ಯೋಜನೆ ಅಂತೇಳಿ ಇಟ್ಟಿದ್ರು. ಇವತ್ತು ಜೀರಾಮ್ಜಿ ಅಂತ ಹೇಳಿದ ನಂತರ ಇಲ್ಲ ಕರ್ಮಶ್ರೀಯನ್ನು ಸರಿಯಾಗುತ್ತಿಲ್ಲ, ಮಹಾತ್ಮ ಗಾಂಧಿ ಅಂತ ಇಟ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಹೆಸರನ್ನು ಬದಲು ಮಾಡಿದ್ದು ಮೊದಲು UPA ಸರ್ಕಾರದ ಒಟ್ಟು ಒಕ್ಕೂಟದಲ್ಲಿರುವಂಥ ಮಮತಾ ಬ್ಯಾನರ್ಜಿ ಅವರು 22,500 ರೂಪಾಯಿ ಭ್ರಷ್ಟಾಚಾರ ಮಾಡಿರೋದ್ರಿಂದ ಸಾರ್ವಜನಿಕ ತೆರಿಗೆ ಹಣ ಹಾಳಾಗಬಾರದು ಮತ್ತು ಕೇಂದ್ರ ಸರ್ಕಾರ ಹಣ ಭ್ರಷ್ಟಾಚಾರ ಆಗಬಾರದು ಅಂತೇಳಿ ಇದಕ್ಕೆ ಪಾರದರ್ಶಕತೆ ತರಲಿಕ್ಕೆ ಈ ಕಾನೂನು ತಂದಾಗಿದೆ. ಇದರಿಂದ ಬಡವರಿಗೆ ಅನ್ಯಾಯ ಆಗಿಲ್ಲ, ದುಡಿಯೋರಿಗೆ ಅನ್ಯಾಯ ಆಗಿಲ್ಲ, ಕೂಲಿ ಕಾರ್ಮಿಕರಿಗೆ ಅವಕಾಶ ಜಾಸ್ತಿ ಸಿಕ್ಕಿದೆ. ಭ್ರಷ್ಟಾಚಾರ ಮಾಡುವವರಿಗೆ, ಕೇಂದ್ರ ಸರ್ಕಾರದ ಹಣವನ್ನು ನುಂಗುವವರಿಗೆ ಮಾತ್ರ ಇದರಿಂದ ಕಡಿವಾಣ ಬೀಳಿದೆ ಅನ್ನುವಂಥ ಸತ್ಯದ ಅಂಶಗಳನ್ನು ಜನಸಾಮಾನ್ಯರಿಗೆ ಹೇಳಬೇಕಾದಂಥ ಅವಕಾಶವನ್ನು ಭಾರತೀಯ ಜನತಾ ಪಕ್ಷ ಈ ಸಾರಿ ಸಮರ್ಪಕವಾಗಿ ಬಳಸಿಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮತ್ತು ಆಶಯ. ಒಂದು ಸಾರಿ ಮಾತಾಡ್ತಿರುವಂಥ ಕಾಂಗ್ರೆಸ್ ಮುಖಂಡರು ಹೇಳಿದರು, ಏನು ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಸಿಲಾಗಿದೆ ಅಂತೇಳಿ. ಪಂಚಾಯತ್ ರಾಜ್ ವ್ಯವಸ್ಥೆ ಕಸಿಲಾಗಿಲ್ಲ. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ಪಂಚಾಯತ್ ಸದಸ್ಯರಿಗೂ ಗೊತ್ತಿರಲಿ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಸಿಯಲಾಗಿಲ್ಲ. ಬದಲಾಗಿ ಗ್ರಾಮ ಸಭೆಗೆ ಕೊಟ್ಟಿರುವಂಥ ಅಧಿಕಾರ, ವಾರ್ಡ್ ಸಭೆಗೆ ಕೊಟ್ಟಿರುವಂಥ ಅಧಿಕಾರ, ಪಂಚಾಯತ್ನ ಸಾಮಾನ್ಯ ಸಭೆಗೆ ಕೊಟ್ಟಿರುವಂಥ ಅಧಿಕಾರ, ಆ ಮೂಲಕ ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ ಶಿಫಾರಸು ಮಾಡಿಸುವಂಥ ಅಧಿಕಾರಗಳನ್ನು ನೇರವಾಗಿ ಹೇಗಿದೆಯೋ ಹಾಗೆ ಇಡಲಾಗಿದೆ. ಒಂದು ಸ್ವಲ್ಪವೂ ಕೂಡ ಬದಲಾವಣೆ ಆಗಿಲ್ಲ.
ಗ್ರಾಮ ಸಭೆಯ ಮೂಲಕವೇ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಹಾಗಾಗಿ ಕಾಂಗ್ರೆಸ್ ಅವರು ಈ 11-11.5 ವರ್ಷಗಳಲ್ಲಿ 14ರಿಂದ ಇಲ್ಲಿಯವರೆಗೆ ನರೇಂದ್ರ ಮೋದಿ ಅವರು ಬಂದ ನಂತರ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಎಂಥ ಮಾತ್ರವಾದಂಥ ಯೋಜನೆಯನ್ನು ನರೇಂದ್ರ ಮೋದಿ ಅವರು ತಂದಿದ್ದಾರೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ 92ರಲ್ಲಿ 93ರಲ್ಲಿ 95ರಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾಗ ಒಂದು ಶೌಚಾಲಯಕ್ಕೆ ಜನ ಬಡಿದಾಡುವಂಥ ಕಾಲ ಇತ್ತು. ಒಂದು ಶೌಚಾಲಯಕ್ಕೆ ಜನ ಬಡಿದಾಡ್ತಾ ಇದ್ರು. ಬಳ್ಳಾರಿಯಲ್ಲಿ ನಾನು ಹೋಗ್ತಾ ಇದ್ದೆ, ರಸ್ತೆ ಇಕ್ಕಲಗಳಲ್ಲಿ ಜನ ಕೂತ್ಕೊಂಡಿದ್ದಾರೆ. ನನ್ನ ಜೀಪಿನ ಲೈಟ್ ನೋಡಿದಾಗ ಎದ್ದೆದ್ದು ಕೂತ್ಕೊಳ್ತಾರೆ. ಯಾಕಿದು ಕೇಳಿದವರು ಯಾರ ಮನೆಯಲ್ಲೂ ಶೌಚಾಲಯ ಇಲ್ಲ. ಅಂತ ಸುತ್ತಿರುವಂಥ ಭಾರತ ಇವತ್ತು ನಿಮ್ಮ ಕಡಬವು ಸೇರಿದಂತೆ ಇಡೀ ಭಾರತದಲ್ಲಿ ಶೌಚಾಲಯ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ನಿರ್ಮಾಣ ಮಾಡಿದ್ದು ಯಾರು ಕೇಳಿದರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಇವತ್ತಿನಲ್ಲ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವಾಗ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಭಾರತದ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ, ಮನೆಗಳಿಗಲ್ಲ. 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ, ಹಳ್ಳಿಗಳಿಗೆ ವಿದ್ಯುತ್ ಇಲ್ಲ, ಇಡೀ ಹಳ್ಳಿಗಳಿಗೆ ವಿದ್ಯುತ್ ಇಲ್ಲ. ಬದಲಾದ ಭಾರತದಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ನಿಮ್ಮ ಕಡಬ ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ನೀವು ವಿದ್ಯುತ್ ಇಲ್ಲದಿರುವಂಥ ಮನೆ ಇಲ್ಲ ಅಂತ ನಿರ್ಮಾಣ ಮಾಡಿದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ದೀನ್ ದಯಾಳ್ ಯೋಜನೆಯನ್ನು ತಂದು ಸಾಮಾನ್ಯ ಬಡವರ ಮನೆಗೆ ಅವನ ಹೆಸರಿಗೆ ಹಕ್ಕುಪತ್ರ ಉಂಟೋ ಇಲ್ವೋ ಗೊತ್ತಿಲ್ಲ, ಅವನೊಂದು ಸೂರು ಕಟ್ಟಿಕೊಂಡು ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಯಾವ ನಿಯಮಗಳನ್ನು ತೆಗೆದುಕೊಂಡು ಬರದೆ ಅವನ ಮನೆಗೆ 8 ಕಂಬ 10 ಕಂಬ ಹಾಕಿ ಅವರ ಮನೆಗೆ ವಿದ್ಯುತ್ ಕಟ್ಟಿರುವಂಥದ್ದು ಮೋದಿ ಸರ್ಕಾರ. ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ ನಾನು. 85% ಕಾಡಿನ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ, ನಾನು ಉಸ್ತುವಾರಿ ಮಂತ್ರಿ ಆಗಿರುವಾಗ ಒಂದು ಸರ್ತಿ ಸರ್ವೆ ಮಾಡಿದಾಗ 14,500 ಮನೆಗಳಿಗೆ ವಿದ್ಯುತ್ ಇರಲಿಲ್ಲ. 14,500 ಮನೆಗಳಿಗೆ ನಾನು 1.5 ವರ್ಷ ಉಸ್ತುವಾರಿ ಮಂತ್ರಿ ಮುಗಿಸಿ ಹೋಗುವಾಗ ವಿದ್ಯುತ್ ಇಲ್ಲದಿರುವಂಥ ಮನೆ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿ ರಿಪೋರ್ಟ್ ಕೊಡ್ತಾರೆ. ಇದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ತಂದಿರುವಂಥ ಯೋಜನೆ ಮತ್ತು ಯೋಚನೆ. ಹಾಗಾಗಿ ಒಂದು ಕಾಲದಲ್ಲಿ ಯೋಚನೆ ಮಾಡಿ, ಒಂದು ಕಾಲದಲ್ಲಿ ನಿಮ್ಮಮ್ಮ ಅಡುಗೆ ಮಾಡುವಾಗ ಈ ಗ್ಯಾಸ್ ಅನಿಲ ಇರಲಿಲ್ಲ, ನಾವು ಸೌದೆ ಒಲೆ ಹಾಕ್ತಾ ಇದ್ವು, ಕೊಳವೆಯಿಂದ ಊದ್ತಾ ಇದ್ವು. ನಮ್ಮ ಅಕ್ಕ ಇಲ್ಲ, 40-45 ವರ್ಷಕ್ಕೆ ಗಂಡು ಹೋಗ್ತಾ ಇತ್ತು ಅಮ್ಮಂದು. ಆದರೆ ಇವತ್ತು ಆಗಿಲ್ಲ. ನಿನ್ನೆ 8 ಜನ ಕೊರಗರಿಗೆ ಮನೆಯನ್ನು ವಿಸ್ತರಣೆ ಮಾಡಿದಾಗ ಅಧಿಕ ಕೊರಗರಿಗೆ ಹಕ್ಕುಪತ್ರಗಳನ್ನು ನಾನು ಕೊಟ್ಟು ಆ ಮನೆಯನ್ನು ಸ್ವಾಮೀಜಿಯವರ ಮೂಲಕ ಉದ್ಘಾಟನೆ ಮಾಡಿದಾಗ ನನ್ನ ಗ್ರಾಮದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಅಡಿಗೆ ಅನ್ನದ ಮೂಲಕ ಅಡಿಗೆ ಮಾಡ್ತೇವೆ ಅಂತೇಳಿ ಕೇಳೋದನ್ನು ನೋಡಿ ನಾನು ಸಂತೋಷಪಟ್ಟಿದ್ದೆ. ಅಂದರೆ ಒಂದು ಕಾಲದಲ್ಲಿ ಕೊಳವೆಯಲ್ಲಿ ಅಡಿಗೆ ಮಾಡ್ತಾ ಇರುವಂಥ ನಮ್ಮ ತಾಯಂದಿರೆಲ್ಲ ಇವತ್ತು ಅಡಿಗೆ ಅನ್ನದ ಮೂಲಕ ಅಡಿಗೆ ಮಾಡುವಂಥ ಕ್ರಾಂತಿಕಾರಿ ಕೆಲಸವನ್ನು ಮಾಡಿದವರು ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನುವಂಥ ಸತ್ಯವರಿಗೆ ಆಗಬೇಕಾದಂಥ ಅವಶ್ಯಕತೆಗಳಿದೆ. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದ ಒಬ್ಬರೇ ಒಬ್ಬ ಮಂತ್ರಿ ಮೇಲೆ, ಪ್ರಧಾನಿ ಮೇಲೆ, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಮೇಲೆ ಭ್ರಷ್ಟಾಚಾರ ಆಗಿಲ್ಲ. ಯಾಕೆ ಕೇಳಿದರೆ ಭ್ರಷ್ಟಾಚಾರಿ ಅಧಿಕಾರದಲ್ಲಿಲ್ಲ. 2 ವರ್ಷ 3 ವರ್ಷ ಕೇಂದ್ರ ಸಚಿವರು ಜೈಲಲ್ಲಿ ಇರ್ತಾ ಇರೋದನ್ನು ನಾವು ನೋಡಿದಂಥ ನೆನಪನ್ನು ಒಂದ್ಸಾರಿ ಮಾಡಿಕೊಳ್ಳಿ. ಈ 2G ಹಗರಣಗಳಾಯ್ತಲ್ಲ, ಆವತ್ತಿನ ಕೇಂದ್ರ ಸಚಿವ